ಶಿವಣ್ಣವ್ರಿದ್ದಾರೆ ಮನೇಲಿ. ಅವರಿಲ್ಲ ಮಾರೇರಿ, ಮೀಟಿಂಗಿಗೆ ಹೋಗಿದ್ದಾರೆ. ಅಂದ ಹಾಗೆ ನೀವು ಯಾರು? ನಾನು ಲಾಯರ್ ಲಕ್ಷ್ಮೀಪತಿ ಅಂತ. ಏನಾಗ್ಬೇಕಿತ್ತು? ಶಿವಣ್ಣವ್ರ ತಂಗಿ ಲಕ್ಷ್ಮಿ ಅವರು ಆಸ್ತಿಲ್ ಪಾಲ್ಬೇಕು ಅಂತ ಕೋರ್ಟ್ ನಲ್ಲಿ ದಾವಾ ಹಾಕಿದ್ದಾರೆ. ಏನ್ರಿ ಮಾತಾಡಕತ್ತೀರಿ? ಶಿವಣ್ಣನ ತಂಗಿ ಆಸ್ತಿಲ್ ಪಾಲ್ಬೇಕಂತ ಕೋರ್ಟ್ ದಾವಾ ಹಾಕ್ಯಾಳ. ತಲೆಗೆ ಕೆಡತ್ತೆ ನಿಮ್ದ ಬೇಗ. ಹೋಯ್, ನಿಮ್ಮ ಮಂಡೆ ಸರಿ ಉಂಟು ಇಲ್ಲವೋ? ಎಷ್ಟೊತ್ತು ಬರ್ತಾರೆ ಹೇಳ್ರಿ? ಅವ್ರು ಬಂದ ತಕ್ಷಣ ನೋಟಿಸ್ ಕೊಡ್ಬೇಕು. ಅದಿಲ್ ಕೊಡಿ. ತಾವು ನಾನು ಅವರ ಕೊಡಿ. ಇಲ್ಲ, ನಮ್ ಶಿವನ ಹಗಲು ರಾತ್ರಿ ದುಡ್ಡು ಬೇರ್ಸಿರು ಸಂಪಾದಿಸಿರೋ ಆಸ್ತಿನಲ್ಲಿ ಪಾಲ್ಬೇಕಂತ. ಇಲ್ಲಿ ಮಳ್ಳಿ ಹೆಂಗಿದ್ದಾಳು ಅಣ್ಣ ಮೇಲೆ ಕತ್ತಿ ಮಾಸಿ ಹೆಂಗಾಗೋದ್ಲ? ಕೇಳಿ ಬಂದ್ರು. ಈ ವಿಷಯ ಶಿವಣ್ಣನಿಗೆ ಗೊತ್ತಾದ್ರೆ ಅವ್ರಿನ್ನೂ ನೊಂದ್ಕೋತಾರೆ. ನಾನೇ ಅವ್ರ ಮನೆಗೆ ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಕ್ಕ, ಇದ್ರಲ್ಲಿ ಏನಿದೆ ಅಂದ್ರೆ ಲಕ್ಷ್ಮಿ, ಏನ್ ಬೇಕು? ಲಕ್ಷ್ಮಿ, ಅದನ್ನ ನನ್ನ ಹತ್ರ ಹೇಳು. ನಿನ್ನನ್ನೇ ಕೇಳ್ತಾ ಇರೋದು. ಲಕ್ಷ್ಮಿ, ಲಕ್ಷ್ಮಿ, ಏನಿದು? ನಿನ್ಗೇನ್ ದ್ರೋಹ ಮಾಡ್ದ ಅಂತ ನಿಮ್ ಅಣ್ಣನ್ಗೆ ನೀನ್ ಈ ರೀತಿ ಹಿಂಸೆ ಕೊಡ್ತಾ ಇದ್ಯಾ? ಇದನ್ ಕೇಳಕ್ಕೆ ಶಿವನ್ ರಾಯಭಾರಿಯಾಗಿ ನೀನ್ ಇಲ್ಲಿ ಬಂದಿದ್ಯಾ? ಮಿಸ್ಟರ್, ನಾನ್ ಮಾತಾಡ್ತಿರೋದು ಲಕ್ಷ್ಮಿ ಹತ್ರ. ಏನಮ್ಮ, ಈಗಾಗ್ಲೇ ನಿಮ್ಮಣ್ಣ ತುಂಬಾ ನೊಂದಿದ್ದಾರೆ. ಉರಿಯೋಗಾಯಿ ಕುಪ್ಪಾಕೋ ಹಾಗೆ ನೀನು ಅವ್ರ ಮನ್ಸನ್ನ ನೋಯಿಸ್ತಾ ಇದೀಯಾ? ಇದ್ ಸರಿನಾ? ಏಯ್, ಅದನ್ ಕೇಳಕ್ ನೀನ್ ಯಾರೇ? ಮಾನ ಮರ್ಯಾದೆ ಇಲ್ದೆ ಮದ್ವೆ ಆಗದೆ ಇರೋ ಒಬ್ಬ ಗಂಡಸನ್ ಜೊತೆ ಸುತ್ತಾಡ್ತಾ ಚಕ್ಕಂದ ಆಡ್ತಿರೋ ನೀನು ನಮ್ಮನ್ ಕೇಳಕ್ ಬಂದಿದ್ಯಾ? ಚಿತ್ರಾಂಗಿ. ಶಟ. ಶಿವಣ್ಣನ ಬೆಳವಣಿಗೆ ನೋಡಿ ಅವನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟು ಸೋತ್ರಿ. ಈಗ ಅವನ್ ತಂಗಿನ ಸೊಸೆಯಾಗಿ ಮಾಡ್ಕೊಂಡು ರಕ್ತ ಸಂಬಂಧನೇ ಕಡಿಯೋ ಪ್ರಯತ್ನ ಪಡ್ತಿರೋ ನೀವು ಮನುಷ್ಯರೇ ಅಲ್ಲ, ರಾಕ್ಷಸರು. ಪೋನಾ ನಮ್ಮ ಅತ್ತೆ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ನೀನ್ ಯಾರೇ? ನೀನೇ ನಮ್ಮಣ್ಣ ತಾಳಿ ಕಟ್ಟಿದ ಹೆಂಡತಿನ? ಇಲ್ಲ ನಮ್ಮಣ್ಣನ ಜೊತೆ ಸಪ್ತಪದಿ ತುಳಿದ ಧರ್ಮ ಪತ್ನಿನ? ಯಾವ ಅಧಿಕಾರ ಇದೆ ನಿನ್ಗೆ? ಹೋಗು. Get out! ಭುವನ, ಅವ್ರು ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಅಂದ್ರೆ ಅವ್ರ ಪ್ರಕಾರ ನೀನಿನ್ನೂ ನನ್ನ ಹೆಂಡತಿ ಅಲ್ಲ. ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಅಧಿಕಾರ ಈಗ ನಿನಗಿದೆ. ಹೋಗ್ ಕೇಳು. ಈಗ ಅವಳು ನನ್ನ ಹೆಂಡತಿ. ಯಾರಾದ್ರೂ ಅವಳ ಮೇಲೆ ಕೈ ಮಾಡಿದ್ರೆ ಒಬ್ಬೊಬ್ಬನ್ ಬುಳ್ಳೆ ನೋಡ್ದು ಹಾಕ್ಬಿಡ್ತೀನಿ. ಬಿ ಕೇರ್ಫುಲ್. ಏಯ್ ಬಂದ್ರ ಬಾಮ್ಮ ಇಲ್ಲಿ ಬಾ.
ಇದಕ್ಕೋಸ್ಕರ ತಾನೇ ನಿನ್ನ ಮಣ್ಣನಿಗೆ ಲಾಯರ್ ನೋಟಿಸ್ ಕಳಿಸಿದ್ದು. ನೀನ್ ನನ್ನ ಹತ್ರ ಬಂದು ಒಂದೇ ಒಂದು ಮಾತು, ಅಣ್ಣ ನನಗೆ ಆಸ್ತಿ ಬೇಕು ಅಂತ ಕೇಳಿದ್ರೆ ಆಸ್ತಿ ಏನು, ನನ್ನ ಪ್ರಾಣ ಬೇಕಾದ್ರೆ ಕೊಡ್ತಾ ಇದ್ದೆಮ್ಮ. ನೀನು ಅಣ್ಣ ಅಂತ ನನ್ನ ಪ್ರೀತಿಯಿಂದ ತಬ್ಬಿಕೊಂಡು ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ. ಅದ್ರ ಬದಲಿಗೆ ಇಲ್ಲೇ ಚುಚ್ಚಿರ್ಬೋದಾಯ್ತು. ಆದ್ರೂ ನೀನು ಅಣ್ಣ ಹೇಳೋದು ಒಂದೇ ಮಾತು, ನೀನ್ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಮನುಷ್ಯ ಕೋಟಿ ಇದ್ರೂ ತಿನ್ನೋದಿಷ್ಟೇ ಅನ್ನ, ಇಷ್ಟೇ.